ಹೆತ್ತ ತಾಯಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮೇಲು ಅನ್ನೋ ಮಾತಿದೆ. ಆದರೆ ಇವತ್ತಿನ ಕಾಲದಲ್ಲಿ ಹೆತ್ತ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳುವವರು ತೀರಾ ಅಪರೂಪ. ಆದರೆ ಇಲ್ಲೊಬ್ಬರು ಹೆತ್ತಮ್ಮನ ಋಣ ತೀರಿಸುವುದಕ್ಕಾಗಿ ಏನ್ ಮಾಡಿದ್ದಾರೆ ಗೊತ್ತಾ? ಈ ಸ್ಟೋರಿ ನೋಡಿ. ಮೈಸೂರು ನಗರದ ಬೋಗಾದಿಯ ಡಿ ಕೃಷ್ಣಕುಮಾರ್ ಇದೀಗ ಇವರು ಈ ಎಲ್ಲ ಮಕ್ಕಳು ಹೆಮ್ಮೆ ಪಡುವಂತಹ ಕೆಲಸ ಮಾಡಿದ್ದಾರೆ. ತಮ್ಮ ತಾಯಿಯ ಋಣ ತೀರಿಸಿದ್ದಾರೆ. ಹೌದು, ಕೃಷ್ಣಕುಮಾರ್ ಅವರು ತಮ್ಮ ತಾಯಿ ಚೂಡರತ್ನ ಅವರನ್ನ 4 ದೇಶಗಳನ್ನು ಸುತ್ತಿಸುವ ಮೂಲಕ ಮಾತೃ ಸಂಕಲ್ಪ ಯಾತ್ರೆ ಮಾಡಿ ಋಣ ತೀರಿಸಿದ್ದಾರೆ. ಜನವರಿ 2018ರಲ್ಲಿ ಅವರು ಮೈಸೂರಿನಿಂದ ತಮ್ಮ ತಾಯಿಯೊಂದಿಗೆ ಮಾತೃ ಸಂಕಲ್ಪ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಈ ಯಾತ್ರೆಯ ಮೂಲಕ ದೇಶದ ಬಹುತೇಕ ಎಲ್ಲ ರಾಜ್ಯಗಳು ಸೇರಿದಂತೆ ನೇಪಾಳ, ಮಯನ್ಮಾರ್, ಭೂತಾನ್ ದೇಶವನ್ನು ಸುತ್ತಿ ಬಂದಿದ್ದಾರೆ. ಅಲ್ಲದೆ ಎಲ್ಲ ತೀರ್ಥ ಕ್ಷೇತ್ರಗಳಿಗೂ ತಾಯಿಯೊಂದಿಗೆ ಭೇಟಿ ಮಾಡಿದ್ದಾರೆ. ಜನವರಿ 16, 2018 ನಾವು ಮಾತೃ ಸೇವಾ ಸಂಕಲ್ಪ ಯಾತ್ರೆ ಶುರು ಮಾಡಿದ್ದು. ಫಸ್ಟು ಮೈಸೂರಿಂದನೇ ಯಾತ್ರೆ ಪ್ರಾರಂಭ ಮಾಡಿ ನಾವು ಫಸ್ಟು ಕೇರಳ, ತಮಿಳುನಾಡು, ಪಾಂಡಿಚೇರಿ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ, ಒರಿಸ್ಸಾ, ಜಾರ್ಖಂಡ್, ಬಿಹಾರ, ವೆಸ್ಟ್ ಬೆಂಗಾಲ್, ಸಿಕ್ಕಿಮ್ಮು, ಅಸ್ಸಾಮು, ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ, ಜೊತೆಗೆ ನೇಪಾಳ, ಭೂತಾನ್ ಮತ್ತು ಮಯನ್ಮಾರ್, ಈ 3 ರಾಷ್ಟ್ರಗಳಿಗೂ ಕೂಡ ಹೋಗಿ ಸಮಗ್ರವಾಗಿ ಅಲ್ಲಿರೋ ಎಲ್ಲ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡಿಕೊಂಡು ನಾವು ಯಶಸ್ವಿಯಾಗಿ ಕರ್ನಾಟಕಕ್ಕೆ ಎಂಟ್ರಿ ಆಗಿ. ಇನ್ನು ಯಾತ್ರೆ ಮುಗಿಸಿ ಬಂದಿರುವ ಅವರು ತಮ್ಮ ತಾಯಿಯೊಂದಿಗೆ ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಪ್ರಸಿದ್ಧ ಚೋಳರ ಕಾಲದ ದೇವಾಲಯದಲ್ಲಿ ಒಂದಾದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದರು. ಈ ವೇಳೆ ಮಾತನಾಡಿದ ಕೃಷ್ಣಕುಮಾರ್ ಅವರ ತಾಯಿ ಚೂಡರತ್ನ ಮಗನ ಬಗ್ಗೆ ಖುಷಿ ವ್ಯಕ್ತಪಡಿಸಿದರು. ನನ್ನ ತೀರ್ಥಯಾತ್ರೆಯ ದಾಹವನ್ನು ಹಿಂಗಿಸಿದ ನನ್ನ ಮಗ. ಹಾಗಾಗಿ ಈ ಹೆತ್ತ ತಂದೆ ತಾಯಿಗಳ ಋಣ ತೀರಿಸೋದೇ ಒಂದು ಮುಖ್ಯ. ಈ ಆದರ್ಶ ಅವನು ತಿಳ್ಕೊಂಡು ನನ್ನ ಸೇವೆಗೆ ಮುಂದಾಗಿದ್ದಾನೆ. ಈಗಿನ ಕಾಲದಲ್ಲಿ ಈ ಥರ ಮಕ್ಕಳು ಸಿಕ್ಕೋದು ಅಪರೂಪ. ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಪ್ರತಿಯೊಂದು ತೋರಿಸಿದ್ದಾನೆ. ನನ್ನ ಸಣ್ಣ ನಗರ, ದೊಡ್ಡ ನಗರ, ಸಣ್ಣ ದೇವಸ್ಥಾನಗಳು, ಶಿಕ್ಷಣ ಸಂಸ್ಥೆ, ಧಾರ್ಮಿಕ ಕ್ಷೇತ್ರ, ಪ್ರೇಕ್ಷಣೀಯ ಸ್ಥಳ ಪ್ರತಿಯೊಂದು ತೋರಿಸಿದ್ದಾನೆ. ಎಲ್ಲರೂ ತೋರಿಸಿ ನನಗೆ ತೃಪ್ತಿಪಡಿಸಿದ್ದಾನೆ. ಗಾಡಿ ಮೇಲೆ ಕೂತ್ಕೊಳ್ಳೋಕ್ಕೂ ನನಗೇನು ತೊಂದರೆ ಆಗಿಲ್ಲ. ಆರಾಮಾಗಿ ಗಾಡಿ ಮೇಲೆ ಕೂತ್ಕೊಂಡು ನಾನು ಪ್ರಯಾಣ ಮಾಡಿದ್ದೀನಿ. ಆರೋಗ್ಯದ ಬಗ್ಗೆನೂ ತುಂಬ ಕಾಳಜಿ ವಹಿಸ್ತಾನೆ ಅವನು. ಹೀಗಾಗಿ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಎರಡೂ ನನಗೆ ಚೆನ್ನಾಗಿದೆ. ಅವನು ಆರೋಗ್ಯದಿಂದ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದನೇ ನನಗೆ ಆರೋಗ್ಯ ಸುಧಾರಿಸಿ ನಾನು ಎಲ್ಲನೂ ನೋಡುವ ಹಾಗಾಗಿದೆ. ಯಾವುದೂ ತೊಂದರೆ ಇಲ್ಲ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಆರಂಭವಾದ ಈ ಯಾತ್ರೆ ಮೊದಲು ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಪಾಂಡಿಚೇರಿ, ಕರ್ನಾಟಕ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಬಿಹಾರ, ಮಧ್ಯಪ್ರದೇಶ ಸೇರಿದಂತೆ ಭಾರತದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಹಾಗೂ ನೆರೆ ರಾಷ್ಟ್ರಗಳಾದ ಮಯನ್ಮಾರ್, ನೇಪಾಳ ಹಾಗೂ ಭೂತಾನ್ನಲ್ಲಿ ಸಾಗಿ ಬಂದಿದೆ. ನಿತ್ಯ 2 ಹೊತ್ತು ಊಟ, ಸರಾಸರಿ ಪ್ರಯಾಣ ಮಾಡ್ತಾ ಇದ್ದ ಅಮ್ಮ ಮಗ ಆಶ್ರಮ, ಮಠ, ಕುಟೀರ ಅಥವಾ ವೃದ್ಧಾಶ್ರಮ, ಸೇವಾಶ್ರಮಗಳಲ್ಲಿ ವಾಸ್ತವ್ಯ ಹೂಡುತ್ತಿದ್ರು. ಇಡೀ ಯಾತ್ರೆಯಲ್ಲಿ ಯಾರ ಬಳಿಯೂ ಯಾವ ಸಹಾಯವನ್ನು ಪಡೆಯದ ಕೃಷ್ಣಕುಮಾರ್ ತಾನು ಸಂಪಾದಿಸಿ ಉಳಿಸಿದ್ದ 6,80,000 ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. 2 ವರ್ಷ 9 ತಿಂಗಳ ಪ್ರಯಾಣದಲ್ಲಿ ಎಲ್ಲಿಯೂ ಆರೋಗ್ಯ ಹಾಳು ಮಾಡಿಕೊಳ್ಳದೆ ಹಿತಮಿತ ಜೀವನ ನಡೆಸಿ ಸುರಕ್ಷಿತವಾಗಿ ಮೈಸೂರಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಮಳವಳ್ಳಿಗೆ ಭೇಟಿ ನೀಡಿದಾಗ ಮಳವಳ್ಳಿ ಪಟ್ಟಣದ ಮಾಜಿ ಪುರಸಭಾ ಅಧ್ಯಕ್ಷ ಗಂಗಾರಾಜೆ ಅರಸು ಅವರು ಹಾಗೆ ಮಾರೇಹಳ್ಳಿ ಬಸವರಾಜ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಅಭಿನಂದಿಸಿದರು. ಒಟ್ಟಿನಲ್ಲಿ ಹೆತ್ತವರು ಅಂದ್ರೆ ಭಾರ ಅನ್ನೋ ಮಕ್ಕಳಿರುವ ಈ ಕಾಲದಲ್ಲಿ ಕೃಷ್ಣಕುಮಾರ್ ತಾಯಿಗಾಗಿ ಮಾಡಿದ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಎಎನ್ ಲೋಕೇಶ್, ಎಕ್ಸ್‌ಪ್ರೆಸ್ ಟಿವಿ, ಮಳವಳ್ಳಿ.